ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಡೇರೆ ಗಿಡದ್ದು ಹೂವೆಲ್ಲ ಆಲ್ರೆಡಿ ಬಿಟ್ಟು ಕೂಡ ಆ್ಯಂಡ್ ಮುಗಿತಾ ಬಂದಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಇರೋದ್ರಿಂದ ತುಂಬ ಗಿಡ ಕೊಳ್ತೋಯ್ತು ಈ ಸಲ. ಸೊ ಮಗ್ಗು ಬಂದಿದ್ದಿದೆ ಅಂತಂದರೆ ನೋಡ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮಗ್ಗು ಬಂದಿದೆ ಅಂತ ಹೇಳಿ. ಮತ್ತು ಗಿಡನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಇದೇ ಜಾತಿ ಸಿಕ್ಕಾಪಟ್ಟೆ ಗಿಡ ಇದೆ. ಹೂ ಮಾತ್ರ ಬಿಡೋಕ್ಕೆ ಸ್ಟಾರ್ಟ್ ಆಗಿಂದ ಎಂಡ್ ತನಕನೂ ಕೂಡ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಈಗ ಎಂಡ್ ಆಗ್ತಾ ಸ್ವಲ್ಪ ಬೇಬಿ ಪಿಂಕ್ ಕಲರಿಂದು, ಆ್ಯಂಡ್ ಇದು ಬೇರೆ ಕಲರು, ಆ್ಯಂಡ್ ಇದು ಬೇರೆ ಕಲರ್. ಸುಮಾರು ಒಂದು ಈ ಸಲ ಹೋದ ವರ್ಷ ಇರುವ ಕಲರ್ಕ್ಕಿಂತ ಬೇರೆ ಡಿಫ್ರೆಂಟ್ ಕಲರ್ ಆಗಿಬಿಟ್ಟಿದೆ. ಹೋದ ವರ್ಷ ಇರೋ ಕಲರ್ ಈ ವರ್ಷ ಮಾಯ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿ ಒಂದು ನೆಟ್ಟಿದಾಗಿತ್ತು ಒಂದು ಸಾಲಲ್ಲಿ ನಮ್ಮಮ್ಮ ಮನೆಯಲ್ಲಿ ಈ ಥರ ವೈಟ್ ಅಲ್ಲ, ಒಂದು ಸ್ವಲ್ಪ ಬೇರೆ ಥರ ಉಂಟು. ಬಟ್ ವಾತಾವರಣಕ್ಕೂ ಅಥವಾ ಇಲ್ಲಿನ ಮಣ್ಣಿಗೂ ಈ ಥರ ಆಗಿರಲೂಬಹುದು. ಅದು ಇದು ಎರಡು ಸೇಮ್ ಆಗಿರ್ಬೋದು. ಹೀಗಾಗಿದೆ. ಇಷ್ಟು ಕಲೆಕ್ಷನ್ಸ್ ಈ ಸಲ ಮಾಡ್ಕೊಂಡಿದ್ದೀನಿ ಸೇಮು. ಇಷ್ಟು ಕಲರ್ ಇಲ್ಲಿದೆ ಅಂತಂದರೆ ಇದೊಂದು ಕಲರು ಒಂದಾಯಿತು, ಎರಡು ಮತ್ತು ಹಳದಿ ಕಲರ್. ಹಾಯ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡಿರುವಂತಹ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಆದಷ್ಟು ಬೇಗನೆ ವೀಡಿಯೋನ ನೋಡ್ಬೋದು. ಡೇರೆ ಗಿಡದ್ದು ಎಷ್ಟು ಜಾತಿದು ಡೇರೆ ಗಿಡ ಈ ವರ್ಷ ಮಾಡಿದ್ದೀನಿ ಮತ್ತು ಹೇಗಾಗಿತ್ತು ಎಲ್ಲನೂ ಪೂರ್ತಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವ ಅಂತ ಹೇಳಿಬಿಟ್ಟು. ಆಲ್ರೆಡಿ ನಿಮಗೆ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಡೇರೆ ಗಿಡದ್ದು ಹೂವೆಲ್ಲ ಆಲ್ರೆಡಿ ಬಿಟ್ಟು ಕೂಡ ಆ್ಯಂಡ್ ಮುಗಿತಾ ಬಂದಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಇರೋದ್ರಿಂದ ತುಂಬ ಗಿಡ ಕೊಳ್ತೋಯ್ತು ಈ ಸಲ. ಸೊ ಹಾಗಾಗಿ ಹೂ ಫುಲ್ ಬಿಟ್ಟಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಆಲ್ಮೋಸ್ಟು ಎಲ್ಲ ಕೂಡ ಅರಳಿ ಹೋಗಿಬಿಟ್ಟಿದೆ. ಮತ್ತು ಪ್ರತಿದಿನವೂ ಕೂಡ ನಾವು ದೇವರಿಗೆ ಪೂಜೆಗೆ ಹೂ ತೆಗಿತಿದ್ರಾಗಿತ್ತು. ಮತ್ತು ನಾವು ದಾಸವಾಳ ಗಿಡನೆಲ್ಲ ಪೂರ್ತಿಯಾಗಿ ಮಂಗ ತಿನ್ನತ್ತೆ ಅಂತ ಹೇಳಿಬಿಟ್ಟು ಕಡ್ದಿದ್ರಾಗಿತ್ತು. ಮತ್ತು ಹೊಸದಾಗಿ ಚಿಗುರು ಬಂದು ಅದಕ್ಕಿನ್ನೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ದೇವರಿಗೆ ದಿನ ಪೂಜೆಗೆ ನಾವು ಡೇರೆ ಹೂವನ್ನೇ ಯೂಸ್ ಮಾಡ್ತಿದ್ವಿ. ಸುಮಾರು ಒಂದು 2.5 ತಿಂಗಳಾಯಿತು ದಿನ ಕೂಡ ದೇವರಿಗೆ ಡೇರೆ ಹೂವನ್ನೇ ಯೂಸ್ ಮಾಡಿದ್ದು. ಚೌತಿ ಹಬ್ಬದ ಮುಂಚಿಂದ ಅದಕ್ಕಿಂತ ಮುಂಚಿಂದ ಸಮಥಿಂಗ್ ಅಂತ ನಾಗರ ಪಂಚಮಿದಿಂದನೇ ಅಲ್ಲ, ಹೌದು ನಾಗರ ಪಂಚಮಿದಿಂದ ಒಂದು ಸ್ವಲ್ಪ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿತ್ತು, ಒಂದೊಂದು ಬುಡಕ್ಕೆ. ಯಾಕಂದರೆ ನೆಲದ ಮೇಲೆ ಹಾಕಿದ್ದು ಇತ್ತಲ್ಲ, ಸೊ ಹಾಗಾಗಿ ಬೇಗನೆ ಚಿಗುರು ಬಂದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಈಗ ನನ್ನ ಹತ್ರ ಡೇರೆ ಗಿಡದ್ದು ಯಾವ್ಯಾವ ಥರ ಹೂ ಇದೆ ಅಂದರೆ ಎಷ್ಟು ಜಾತಿ ಹೂ ಇದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದ ಎಂಡ್ನಲ್ಲಿ ಅದ್ರದ್ದು ಯಾವ್ಯಾವ ಹೂವಿಂದು ಫೋಟೋ ಅಂತ ಹೇಳಿಬಿಟ್ಟು ಅಷ್ಟು ಕೂಡ ಎಂಡಲ್ಲಿ ಹಾಕ್ತೀನಿ. ನಾನು ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಹೂದು ಕೂಡ. ಜಾಸ್ತಿ ಏನಿಲ್ಲ ಈ ಸಲ ನನ್ನ ಹತ್ರ 11 ಜಾತಿದು ಮಾತ್ರ ಹೂ ಅರಳಿದೆ. ಮತ್ತು ಬಾಕಿದೆಲ್ಲ ಈ ಥರ ಪ್ಲಾಟಲ್ಲಿ ಹಾಕಿದ್ನಲ್ಲ, ಸೊ ಒಂದಕ್ಕೂ ಕೂಡ ಆಗಲಿಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಹಾಕಲಿಕ್ಕೆ ತುಂಬ ಲೇಟ್ ಆಗಿತ್ತು. ಈ ಪ್ಲಾಟ್ ಒಳಗೆ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ತುಂಬ ಲೇಟ್ ಆಗಿತ್ತು. ಬಟ್ ಇನ್ನೂ ಕೂಡ ಈ ಥರ ಮಗು ಬರೋದ್ರಲ್ಲೇ ಇದೆ ಇನ್ನೂ ಇದೆ ಈ ಥರ. ಬಟ್ ಅದು ಚೆನ್ನಾಗಿ ಹೂ ಬಿಡತ್ತಾ ಇಲ್ವಾ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ಅಷ್ಟು ಗಿಡಕ್ಕೂ ಕೂಡ ಹಾಗಾಗಿದೆ. ಅಟ್ಲೀಸ್ಟ್ ಗೆಡ್ಡೆ ಆದರೂ ದೊಡ್ಡದಾಗಲಿ ಅಂತ ಹೇಳಿಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ. ಅದ್ರದ್ದು ಹೂ ಬಿಟ್ಟರೆ ಇನ್ನು ಯಾವ್ಯಾವ ಜಾತಿ ಇರುತ್ತೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಜಸ್ಟ್ ಸದ್ಯಕ್ಕೆ ನನ್ನ ಹತ್ರ ಹೂ ಬಿಟ್ಟಿರೋದು 11 ಜಾತಿ ಮಾತ್ರ ಡೇರೆ ಗಿಡ ಇದೆ. ತುಂಬ ಜನ ಕೇಳ್ತಿದ್ರಾಗಿತ್ತು ನನಗೆ ಡೇರೆ ಗಿಡ ಸಿಗತ್ತಾ ಮತ್ತು ಗೆಡ್ಡೆ ಸಿಗತ್ತಾ ಅಂತ ಹೇಳಿಬಿಟ್ಟು. ನಾನು ಅವರಿಗೆಲ್ಲ ಹೇಳಿದ್ದೀನಿ ಜೂನ್ ಮತ್ತು ಮೇ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿ. ಯಾಕೆಂದರೆ ಇವಾಗ ಆಲ್ರೆಡಿ ಇಲ್ಲಿ ನೋಡಿ ಈ ಥರ ಫುಲ್ಲಾಗಿ ಹೂ ಅರಳೋಗ್ಬಿಟ್ಟಿದೆ. ಮತ್ತು ಜಾಸ್ತಿಯಾಗಿ ಕೊಂಬುಗಳು ಬಿಟ್ಟಿಲ್ಲ ಹೂವಿನ ಗಿಡಕ್ಕೆ. ಮತ್ತು ಕೆಲವೊಂದು ಗಿಡಕ್ಕೆ ನಾನು ಅಂದರೆ ಸ್ವಲ್ಪ ರೋಗ ಬರುತ್ತಲ್ಲ, ಸೊ ಆ ರೀತಿಯಾಗಿ ಸ್ವಲ್ಪ ಗಿಡಕ್ಕೆ ಕೊಂಬೆಗಳು ಬಿಟ್ಟಿಲ್ಲ. ಮತ್ತು ಆ ಗಿಡ ಯಾರಾದರೂ ಬಂದು ನಾನು ಕೊಟ್ಟರು ಕೂಡ ಅಥವಾ ಯಾರಾದರೂ ಬಂದು ತಗೊಂಡು ಹೋದ್ರೂ ಕೂಡ ಅಲ್ಲಿ ಹೋಗಿದ ತಕ್ಷಣ ಆಗೋದಿಲ್ಲ. ಕಡೆಗೆ ನಾವು ಕೊಟ್ಟಿರೋದು ಆಗಿಲ್ಲ ಅನ್ನೋದು ಬೇಡ ಅಂತ ಹೇಳಿಬಿಟ್ಟು ನಾನು ಯಾರಿಗೂ ಕೂಡ ಈ ಸಲ ಗಿಡನ ಕೊಟ್ಟಿರಲಿಲ್ಲ. ಮತ್ತು ತುತ್ತಸುಣ್ಣ ಎಲ್ಲ ಹಾಕಿ ಹೊಡೆದಿದ್ದಾಗಿತ್ತು. ಬಟ್ ಆದರೂ ಕೂಡ ಕಂಟ್ರೋಲಿಗೆ ಬಂದಿಲ್ಲ. ಸೊ ಅಷ್ಟೊಂದು ಚಾಕರಿ ಮಾಡುವಷ್ಟು ಟೈಮ್ ಕೂಡ ನನ್ನ ಹತ್ರ ಇರಲಿಲ್ಲಾಗಿತ್ತು. ಇದೆ ಈ ಗಿಡಕ್ಕೆಲ್ಲ ಸಿಕ್ಕಾಪಟ್ಟೆ ಈ ಥರ ಒಣಗೋಗ್ಬಿಟ್ಟಿದೆ. ಈ ಥರ ಒಂದು ಹೂವು ಕೂಡ ಬಿಟ್ಟಿಲ್ಲ ಇದಕ್ಕೆ. ಯಾಕಂದರೆ ಮಗ್ಗು ಸಿಕ್ಕಾಪಟ್ಟೆ ಬಂದಿರೋದು. ಬಟ್ ಎಷ್ಟು ಮದ್ದು ಹೊಡೆದ್ರೂ ಕೂಡ ಕಂಟ್ರೋಲಿಗೆ ಬಂದಿಲ್ಲ. ಈ ಗಿಡಕ್ಕೂ ಕೂಡ ಹಾಗೆ ಈ ರೀತಿ ಮಗ್ಗು ಬಂದಿದೆ. ಬಟ್ ಆದರೆ ಹೂ ಬಿಡೋದೇ ಇಲ್ಲ, ಅಲ್ಲೇ ಕೊಳ್ತು ಹೋಗ್ತಾ ಇದೆ. ಬಟ್ ಬುಡ ಏನೋ ಚೆನ್ನಾಗಿದೆ. ಬಟ್ ತುದಿಗೆ ಮೊಗ್ಗು ಸಿಕ್ಕಾಪಟ್ಟೆ ಬರುತ್ತೆ ಗಿಡಕ್ಕೆ. ಬಟ್ ಆದರೂ ಹೂ ಬಿಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಯಾರಿಗೂ ಕೂಡ ಗಿಡಗಳನ್ನು ಕೊಟ್ಟಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಕೊಳ್ತು ಹೋಗೋ ಚಾನ್ಸಸ್ ತುಂಬ ಇದೆ ಈ ಸಲ. ಸೊ ಹಾಗಾಗಿ ಹೂವಿನ ಗಿಡ ಅಷ್ಟು ಕೂಡ ಅರಳೋಯ್ತು. ಬಟ್ ಹೂ ಅರಳದಾಗಂತೂ ಸಿಕ್ಕಾಪಟ್ಟೆ ಚೆಂದ ಕಾಣಿಸಿರೋದು. ನೋಡಲಿಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ಡೇರೆ ಗಿಡ ಅಷ್ಟು. ಯಾಕಂದರೆ ಮತ್ತು ಪೂಜೆಗೆ ದಿನ ಹೂ ಸಾಕಾಯಿತು ನಮಗೆ. ಸೊ ಅದನ್ನು ಖುಷಿ ಪಡಬೇಕು. ಮತ್ತು ಆಲ್ಮೋಸ್ಟ್ ಗಿಡಗಳದ್ದು ಡೇರೆ ಗಿಡದ್ದು ಹೂ ನಮಗೆ ಬಿಟ್ಟೇ ಇಲ್ಲ. ಬಟ್ ಇರುವಷ್ಟನ್ನಾದರೂ ಸ್ವಲ್ಪ ಚೆಂದ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೆಲಕ್ಕೆ ಹಾಕಿದ್ನಲ್ಲ ಈ ಸಲ ಪೂರ್ತಿಯಾಗಿ ಅದನ್ನು ಈಗ ಗಿಡ ಪೂರ್ತಿಯಾಗಿ ಹೂವು ಬಿಟ್ಟು ಆದಮೇಲೆ ಗಿಡ ಸ್ವಲ್ಪ ಸಾಯು ಆಗುತ್ತಲ್ಲ, ಆವಾಗ ಗೆಡ್ಡೆನ ಪೂರ್ತಿ ನೆಲಕ್ಕೆ ಹಾಕಿಟ್ಟಿದ್ದಾಗಿತ್ತಲ್ಲ ಹೋದ ವರ್ಷ, ಅದನ್ನು ತೆಗೆದುಬಿಟ್ಟು
ಇಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವರ್ಷ ಪೂರ್ತಿ ಮಳೆ ಬಂದುಬಿಟ್ರೆ ಗೆಡ್ಡೆ ಭೂಮಿ ಒಳಗೆ ಕೊಳ್ತು ಬಿಡುತ್ತೆ, ತೆಗೆದಿಟ್ರೆ ಕೊಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಹೋದ ವರ್ಷ ಹಾಗೆ ಇಟ್ಟಿದ್ದಾಗಿತ್ತು. ನೋಡ್ರೆ ಮಾರ್ಚ್ ತಿಂಗಳದಿಂದನೇ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಮಾರ್ಚಲ್ಲೇ ಚಿಗುರು ಬಂದುಬಿಟ್ಟು ಅದ್ರದ್ದು ಗಿಡ ಅದು ಅವಸ್ಥೆ ತುಂಬ ಗಂಭೀರ ಆಗಿಬಿಟ್ಟಿದೆ. ಅದಕ್ಕೆ ನಾವು ಮಳೆ ಇಲ್ಲಿದ್ದಾಗಲೂ ನೀರು ಹಾಕಿ ಏನೋ ಮಾಡಿಕೊಂಡು ಇಟ್ಕೊಂಡಿದ್ವಿ. ಇಲ್ಲಾಂತಂದರೆ ಈ ಗಿಡ ಇನ್ನು ಕೆಳಗಡೆ ಏನಿದೆಯಲ್ಲ ಅಷ್ಟು ಕೂಡ ಇರ್ತಾನೆ ಇರಲಿಲ್ಲಾಗಿತ್ತು. ಅದಕ್ಕೆ ನಾವು ಮಳೆ ಬಿಲ್ದಿದ್ದಾಗ ನೀರು ಹಾಕಿ ಅದನ್ನೇನೋ ಮಾಡಿ ಉಳಿಸ್ಕೊಂಡಿದ್ವಿ. ಈ ಪ್ಲಾಟಲ್ಲಿ ಇರೋದಷ್ಟು ಕೂಡ ತೆಗೆದುಬಿಟ್ಟು ಗೆಡ್ಡೆನ ಇಟ್ಕೊಳ್ಬೇಕು. ಬಟ್ ಬೇಕಾದವ್ರಿಗೆ ಗೆಡ್ಡೆನ ಮೇ ಮತ್ತು ಜೂನ್ ತಿಂಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡೇರೆ ಗಿಡದ ಫೋಟೋಸನ್ನೆಲ್ಲ ಈ ವಿಡಿಯೋದಲ್ಲಿ ಎಂಡಲ್ಲೇ ಹಾಕಿರ್ತೀನಿ, ನಿಮಗೆ ನೋಡ್ಬೋದು ಯಾವ್ಯಾವ ಜಾತಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇರೋದು ಒಂದು ಸ್ವಲ್ಪ ಹೂ ಬಿಟ್ಟಿದ್ದುಂಟು, ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಫೋಟೋಲ್ಲಿ ಹಾಕಿರೋದು ಇದು ಒಂದು ಜಾತಿದು. ಆ್ಯಕ್ಚುಲಿ ಇದು ದೊಡ್ಡ ಆಗುತ್ತೆ ಹೂವು, ಅಂದರೆ ಜಾಸ್ತಿ ದೊಡ್ಡಲ್ಲ. ಇದೇ ಥರದ್ದು ಒಂದೇ ಎಷ್ಟಲಿಂದ ಇರುತ್ತೆ, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಆಗುತ್ತೆ. ಬಟ್ ಅಚ್ಚು ಗುಲಾಬಿ ಇದು, ಪಿಂಕ್ ಕಲರಿಂದು. ಮತ್ತು ಸ್ವಲ್ಪ ಜಾಸ್ತಿ ಮಳೆಗಿಂತ ಮತ್ತು ಹೂ ಬಿಟ್ಟು ಎಂಡಾಗ್ತಾ ಉಂಟಲ್ಲ, ಸೊ ಹಾಗಾಗಿ ಜಾಸ್ತಿ ದೊಡ್ಡದಾಗಿ ಬಿಡ್ತಾ ಇಲ್ಲ. ಸೊ ಇನ್ನೂ ಇಲ್ಲಿ ಯಾವುದಕ್ಕೂ ಕೂಡ ಹೂನೇ ಇಲ್ಲ. ಬಟ್ ಬೇರೆ ಜಾತಿ ಚಿಕ್ಕದಾಗಿ ಹೂ ಬಿಟ್ಟಿರೋದು, ಬಟ್ ಅದಕ್ಕೆ ಈಗ ಯಾವುದು ಕೂಡ ಹೂ ಬಿಟ್ಟಿರೋದಿಲ್ಲ. ಅಲ್ಲಿದೆ ಇನ್ನು, ಅಲ್ಲಿ ಒಂದು ಜಾತಿ ಆಯ್ತಲ್ಲ, ಇದು ಒಂದು ಎರಡನೇ ಜಾತಿ. ಇದು ಹಳದಿ ಕಲರು. ಈ ಥರ ಸಣ್ಣ ಎಸ್ಲಿಂದ ಗೊಂತ್ಲಾಗಿ ಒಂಥರ ಚೆಂಡು ಹೂ ಆದಂಗೆ ಆಗುತ್ತೆ. ಈ ಥರ ಇನ್ನು ಸೂರ ದೊಡ್ಡದಾಗಿ ಚೆಂಡು ಹೂ ಥರ ದೊಡ್ಡದಾಗಿ ಆಗುತ್ತೆ. ಇದು ನೋಡಿ, ಮೊಗ್ಗು ಕೂಡ ಎಷ್ಟು ದೊಡ್ಡದಾಗಿ, ಇದಕ್ಕಿಂತಲೂ ದೊಡ್ಡದಾಗುತ್ತೆ ಮೊಗ್ಗು. ಆ್ಯಂಡ್ ಇನ್ನೊಂದು ಜಾತಿದು ಇದು ಸಿಕ್ಕಾಪಟ್ಟೆ ದೊಡ್ಡಾಗು ಗಿಡ, ಅಂದರೆ ದೊಡ್ಡದಾಗುತ್ತೆ ಡೇರೆನೂ ಕೂಡ. ಬಟ್ ಈಗ ಎಂಡ್ ಆಗ್ತಾ ಬಂದಿದೆಯಲ್ಲ ಅರಳಿ. ಸೊ ಇವಾಗ ಒಂದೊಂದು ಎಸ್ಲೆ 2 ಎಸ್ಲು ಬರ್ತಾಯಿದೆ. ಸಿಕ್ಕಾಪಟ್ಟೆ ಹೂವು ನೋಡ್ಬೋದು, ತೊಟ್ಟೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಅದು 3 ಆಯ್ತಲ್ಲ, ಇದು 4ನೇದು. ಇದು ಸ್ವಲ್ಪ ಈ ಕಲರಿಂದಲಿದೆ. ಓಕೆ, ಈಗ ಹೂ ಇಷ್ಟೇ ದೊಡ್ಡ ಆಗೋದು, ಇದಕ್ಕಿಂತ ದೊಡ್ಡ ಆಗೋದಿಲ್ಲ. ಆದರೆ ಇದರಿಂದ ಸ್ವಲ್ಪ ದೊಡ್ಡ ಆಗ್ಬೋದು ಅಷ್ಟೇ. ಮತ್ತೊಂದು ಇಲ್ಲೊಂದಿದೆ, 5ನೇ ಕಲರು, ರೆಡ್ ಕಲರು. ಇದು ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಇದ್ರದ್ದು ಹೇಳೋಕ್ಕಾಗೋದಿಲ್ಲ, ಒಂದೊಂದು ಗಿಡಕ್ಕೆ ತುಂಬ್ಕೊಂಡಿರತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಆಲ್ರೆಡಿ ಎಷ್ಟೋ ಬಿಟ್ಟು ಹೋಗಿದೆ. 2 ತಿಂಗಳಾಯ್ತು ಈ ಗಿಡಕ್ಕೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಎಷ್ಟು ಮೊಗ್ಗು ಬಂದಿದ್ದಿದೆ ಅಂತಂದರೆ ನೋಡ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮೊಗ್ಗು ಬಂದಿದೆ ಅಂತ ಹೇಳಿ. ಮತ್ತು ಗಿಡನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಇದೇ ಜಾತಿ ಸಿಕ್ಕಾಪಟ್ಟೆ ಗಿಡ ಇದೆ. ಹೂ ಮಾತ್ರ ಬಿಡೋಕ್ಕೆ ಸ್ಟಾರ್ಟ್ ಆಗಿಂದ ಎಂಡ್ ತನಕನೂ ಕೂಡ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಈಗ ಎಂಡ್ ಆಗ್ತಾ ಸ್ವಲ್ಪ ಚಿಕ್ಕದಾಗ್ತಾ ಹೋಗ್ತಾ ಇದೆ ಹೂ ಬಿಡೋದು. ಇಲ್ಲಾಂತಂದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಆಗುತ್ತೆ. ಆ್ಯಂಡ್ ಮತ್ತೊಂದು ಇದೆ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ದೊಡ್ಡ ಆಗುತ್ತೆ ಹೂ. ಈಗ ಲಾಸ್ಟಿಗೆ, ಯಾಕಂದರೆ ಬುಡಾನೇ ಕೂಡ ತುಂಬ ಚಿಕ್ಕದಾಗುಂಟು ಇದ್ರದ್ದು, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿದೆ. ಫಸ್ಟ್ ಒಂದು 2 ಹೂವು ಬಿಟ್ಟಿರೋದು ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಹೂವು. ಅದು ಫೋಟೋಸ್ ಹಾಕ್ತೀನಿ ನಿಮಗೆ. ಬಟ್ ಇದು ಒಂಥರ ಎಲೆನ ಸ್ವಲ್ಪ ಅಂದರೆ ಹಿಂದ್ಗಡೆ ತಿರ್ಗತಂಗಿರುತ್ತೆ ಈ ಥರ ಹೂವು. ಇದೊಂದಾಯಿತು. ಈಗ ಬಿಟ್ಟಿರೋದಷ್ಟೇ ನಿಮಗೆ ಕಾಣಿಸ್ಬೋದು, ಬಾಕಿದೆಲ್ಲ ಆಲ್ಮೋಸ್ಟ್ ಅರಳು ಹೋಗಿಬಿಟ್ಟಿದೆ. ಇದೂ ಕೂಡ ಕೆಂಪು ಕಲರ್ದೆಯಾ. ಇದು ಚಿಕ್ಕ ಹೂವು, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗತ್ತೆ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಆಗುತ್ತೆ. ಮತ್ತು ಜಾಸ್ತಿ ಎಸ್ಲಿರುತ್ತೆ, ಇಲ್ಲಿ ಹಿಂದ್ಗಡೆ ಎಲ್ಲ ಇನ್ನೂ ಜಾಸ್ತಿ ಎಸ್ಲಿರುತ್ತೆ. ಇದೊಂದು ಜಾತಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಇಷ್ಟೇ ಅರಳ್ಕೊಂಡುಂಟು, ಬಾಕಿದೆಲ್ಲ ಹೋಗಿದೆ. ಈಗ ನಾನು 6 ಜಾತಿ ಎಷ್ಟು ತೋರಿಸ್ತೇನೆ ನಿಮಗೆ. ಬಾಕಿದು ಒಂದು ರೆಡ್ ಕಲರಿಂದೊಂದು, ಬಾಕಿದೆಲ್ಲ ಇದೆ. ಇವಾಗ ಹೂ ಇರೋದು ಒಂದು 5-6 ಕಲರ್ ತೋರಿಸ್ದೆ ನಿಮಗೆ. ಇವಾಗ ರೀಸೆಂಟಾಗಿ ಅಳ್ಕೊಂಡಿರೋದು, ಯಾಕಂದರೆ ಇವಾಗ ಹೂ ಬಿಟ್ಟು ಮುಗೀತಾ ಇರುವಾಗ ಹೂ ಅಷ್ಟೊಂದು ದೊಡ್ಡದಾಗಿ ಆಗೋದಿಲ್ಲ, ಸ್ವಲ್ಪ ಚಿಕ್ಕದಾಗಿ ಆಗುತ್ತೆ. ಸೊ ಹಾಗಾಗಿ ಇರುವಷ್ಟನ್ನು ನಿಮಗೆ ತೋರಿಸಿದ್ದೀನಿ. ಇದು 4-5 ಕಲರ್ ಉಂಟು, ಅದನ್ನು ನಿಮಗೆ ಫೋಟೋದಲ್ಲಿ ಶೇರ್ ಮಾಡ್ತೀನಿ. ಮತ್ತು ನಾನು ಬೇರೆ ಕಡೆಯಿಂದ ಈ ಸಲ ಡೇರೆ ಗಿಡನ ಎಲ್ಲೂ ಕೂಡ ತಗೊಂಡು ಬರೋಕ್ಕೆ ಹೋಗಿಲ್ಲ. ಯಾಕೆಂದರೆ ತಗೊಂಡು ಬರೋದಲ್ಲ, ಅದನ್ನು ಚೆಂದ ಮಾಡಿ ಇಟ್ಕೊಳ್ಬೇಕಾಯಿತು, ನೆಡಬೇಕಾಯಿತು. ಆ್ಯಂಡ್ ಅಷ್ಟೆಲ್ಲ ನನಗೆ ಟೈಮ್ ಈ ಸಲ ನನಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸಲ ಡೇರೆ ಗಿಡ ಎಲ್ಲಿಂದ ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ನೋಡಬೇಕು, ಇನ್ನು ಮೇ ಜೂನ್ ತಿಂಗಳಿಗೆ ಹೋಗಿ ತಗೊಂಡು ಬರುವ ಅಂತೇಳಿ. ಇವಾಗ ತಂದಿಟ್ಟರೆ ಗಿಡಗಳನ್ನು ಅದನ್ನು ಪ್ಲಾಟ್ ಒಳಗೆ ಹಾಕಿಬಿಟ್ಟು ಅದನ್ನು ಇಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಬೇರೆ ಕಡೆಯಿಂದ ಎಲ್ಲೂ ಕೂಡ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಬೇರೆಯವ್ರ ಮನೆ ಕೂಡ ಹೋಗಲಿಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಡೇರೆ ಗಿಡ ಪರ್ಚೇಸ್ ಮಾಡೋಕ್ಕೆ.
ಸೊ ಹಾಗಾಗಿ ಹಾಗೆ ಇದ್ದೀನಿ. ಹಾಗೆ ಜಿನಿಯಾ ಗಿಡನೂ ಕೂಡ ತೋರಿಸ್ತೀನಿ. ಹೋದ ವರ್ಷವೂ ತುಂಬ ಜನ ಕೇಳಿದರೆ ಜಿನಿಯಾ ಸಸಿ ಕೊಡ್ರಿ ಅಥವಾ ಏನಂತ ಹೇಳ್ಬಿಟ್ಟು. ಜಿನಿಯಾ ಸಸಿ ತುಂಬ ಆಗಿತ್ತು ಈ ಸಲ, ತುರ್ಸಿದ್ನಾಗಿತ್ತು. ನಾನು ಹಿಂದಿನ ವೀಡಿಯೋಸಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಜಿನಿಯಾ ಸಸಿ ಹಾಕಿರೋದನ್ನು ಎಷ್ಟು ಬಂದಿತ್ತು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಾವು ತುಂಬ ಕಡೆ ನೆಟ್ಟಿದ್ವಿ, ಕಡೆಗೆ ನಮ್ಮ ಪಕ್ಕದ ಮನೆಯವ್ರಿಗೂ ತುಂಬ ತಗೊಂಡು ಹೋಗಿದ್ರಾಗಿತ್ತು, ನೆಟ್ಟಿದ್ರು. ಹಾಗೆ ಆಗಿದೆ. ಮತ್ತೊಂದೇನು ವಿಶೇಷ ಅಂತಂದರೆ, ನಾನು ಹೋದ ಸಲ 7-8 ಕಲರಷ್ಟು ನಾನು ಜಿನಿಯಾ ಸಸಿನ ತಂದು ನೆಟ್ಟಿದ್ನಾಗಿತ್ತು. ಅದು ಕೂಡ ನನ್ನ ದೊಡ್ಡಮ್ಮ ಕೊಟ್ಟಿದ್ರಾಗಿತ್ತು, ಹೋಗಿ ನೆಟ್ಟು ಅಂತ ಹೇಳಿಬಿಟ್ಟು. ಬಟ್ ಈ ಸಲ ಅದೇ ಬೀಜನ ಇಟ್ಬಿಟ್ಟು ನಾನು ಬೀಜ ಹಾಕಿದ್ನಾಗಿತ್ತು. ಬಟ್ ಕಲರ್ಸ್ ಎಷ್ಟೆಷ್ಟು ವೆರೈಟೀಸ್ ಬಂದಿದೆ ಅಂತೇಳಿ ತೋರಿಸ್ತೀನಿ. ಆ ಕಲರ್ ಬಿಟ್ಟು ಬೇರೆ ಸಲ ಕಲರ್ ಬಂದುಬಿಟ್ಟಿದೆ. ನನಗೆ ನೋಡಿದಾಗ ಶಾಕ್ ಆಯಿತು. ನಾನು ಎಲ್ಲಿಂದ ಬೀಜ ತಂದುಬಿಟ್ಟು ಹಾಕಿದ್ನ ಅಥವಾ ಅದು ಅದರದ್ದೇ ಬೀಜನ ಬೇರೆ ಕಲರ್ ಆಯಿತಾ ಅಂತ ಗೊತ್ತಿಲ್ಲ. ನನಗೆ ಶಾಕ್ ಆಗ್ತಾ ಇದೆ. ಬಟ್ ಅದೇ ಕಲರ್ನ ಬೀಜ ಅದೇ ಆಗುತ್ತೆ ಅನ್ನೋದು ಗೊತ್ತಾಯ್ತು ನನಗೆ. ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಲರ್ಸು ಆಗುತ್ತೆ ಅಂತ ಹೇಳಿ. ಸೊ ಜಿನಿಯದ್ದು ತೋರಿಸ್ತೀನಿ. ಇಲ್ಲೂ ಒಂದು ಸ್ವಲ್ಪ ಇದೆ. ಮಟ್ಟ ತೋಟದಲ್ಲಿ ಅಲ್ಲೂ ಕೂಡ ನೆಟ್ಟಿದ್ರಾಗಿತ್ತು, ಅಲ್ಲೂ ಕೂಡ ಹೋಗಿ ತೋರಿಸ್ತೀನಿ ನಿಮಗೆ. ಓಕೆನಾ? ಜಿನಿಯಾ ಜಾಸ್ತಿ ಏನು ನೆಟ್ಟಿಲ್ಲ, ಸ್ವಲ್ಪನೇ ನೆಟ್ಟಿರೋದು. ಇದು ಈ ಕಲರು ಹೋದ ವರ್ಷ ಇರಲಿಲ್ಲಾಗಿತ್ತು, ಆಯಿತಾ? ಹೋದ ವರ್ಷ ಈ ಕಲರ್ ಇತ್ತು. ಓಕೆ, ಈ ಕಲರ್ ಇತ್ತು ಅಂದರೆ ಪಿಂಕ್. ಅಚ್ಚು ಪಿಂಕ್ ಏನಿಲ್ಲ, ಸ್ವಲ್ಪ ಡಾರ್ಕ್ ಹೊಡಿಯುತ್ತೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಓಕೆ, ಈ ಥರ. ಓಕೆ, ಇದೊಂಥರ ಪಿಂಕಿಶ್ ಎಲ್ಲ ರೆಡ್ಡು ಆ್ಯಂಡ್ ಮಿಕ್ಸ್ ಪಿಂಕ್ ಇದೆ ಇದೊಂದು. ಆ್ಯಂಡು ತುಂಬ ಫಲವತ್ತತೆಯಿಂದ ಆಗಿದ್ದ ಗಿಡಕ್ಕೆ ಮಾತ್ರ ಹಿಂಗಾಗಿದೆ. ಇಲ್ಲ ಅಂತಂದರೆ ಈ ಥರ ಒಂದೇ ಹೆಸರಿಂದ ಜಾಸ್ತಿ ಆಗಿಬಿಟ್ಟಿದೆ ಜಿನಿಯಾಗಳು. ಆ್ಯಂಡ್ ಇದೊಂದು ಕೇಸರಿ ಕಲರಿಂದು. ಆ್ಯಂಡ್ ಇದೊಂದು ಅಂದರೆ ಒಂದೊಂದು ಹೂವು ಕೂಡ ಒಂದೊಂದು ಕಲರಲ್ಲೇ ಕಾಣಿಸ್ತಾ ಇರುತ್ತೆ ಇಲ್ಲಿ. ಇದೊಂದು ಅಂದರೆ ಜಾಸ್ತಿಯಾಗಿ ಕರೆಕ್ಟಾಗಿ ಅಲ್ಲ. ಹೋದ ವರ್ಷ ಆದರೆ ಪೂರ್ತಿಯಾಗಿ ಎಲ್ಲ ಹೂ ಕೂಡ ಇದೇ ರೀತಿ ಆಗಿರೋದು. ಈ ಸಲ ಅದೇನೋ ಗೊತ್ತಿಲ್ಲ, ಒಂದೊಂದು ಹೆಸರಿಂದ ಕೂಡ ಆಗಿಬಿಟ್ಟಿದೆ. ಇದಷ್ಟು ಕೂಡ ಹೌದು, ಜಾಸ್ತಿ ನೆಟ್ಟಿಲ್ಲ ನಾವು. ಇದು ಸ್ವಲ್ಪ ವೈಟ್ ಆ್ಯಂಡ್ ಮೇಲ್ಗಡೆ ವೈಟ್ ಇದೆ, ಕೆಳಗಡೆ ಬೇಬಿ ಪಿಂಕ್ ಕಲರಿಂದು. ಆ್ಯಂಡ್ ಇದು ಬೇರೆ ಕಲರು, ಆ್ಯಂಡ್ ಇದು ಬೇರೆ ಕಲರ್. ಸುಮಾರು ಒಂದು ಈ ಸಲ ಹೋದ ವರ್ಷ ಇರುವ ಕಲರ್ಗಿಂತ ಬೇರೆ ಡಿಫ್ರೆಂಟ್ ಕಲರ್ ಆಗಿಬಿಟ್ಟಿದೆ. ಹೋದ ವರ್ಷ ಇರೋ ಕಲರ್ ಈ ವರ್ಷ ಮಾಯ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿ ಒಂದು ನೆಟ್ಟಿದಾಗಿತ್ತು ಒಂದು ಸಾಲಲ್ಲಿ ನಮ್ಮಮ್ಮ. ಇದಿಷ್ಟು. ಇಲ್ಲೊಂದು ಕಲರ್ ಇದೆ, ಇಲ್ಲಿ ಒಂದೇ ಒಂದು ಬುಡ ಉಂಟು. ಇದೊಂದು ಕಲರ್ ಆಗಿದೆ. ಸೊ ಅಲ್ಲೊಂದು ನೆಟ್ಟಿದ್ವಿ, ಎಲ್ಲೆಲ್ಲೋ ನೆಟ್ಟಿದ್ವಿ, ಕೊಳ್ತೋಗ್ಬಿಟ್ಟಿದೆ. ಒಂದೊಂದು ಬುಡ ಒಂದೊಂದು ಕಡೆ ಆಗಿಬಿಟ್ಟಿದೆ. ಇಲ್ಲೊಂದು ಇದೆ, ಇದು ಕೇಸರಿ ಕಲರಯ್ಯ. ಇಲ್ಲೊಂದಿದೆ, ಇದು ಕಲರು ಅಲ್ಲಿ ಕೂಡ ಎಲ್ಲೂ ಆಗಿಲ್ಲ, ಇಲ್ಲಿ ಒಂದೇ ಬುಡ ಆಗಿರೋದು. ನನಗೆ ಬೀಜಕ್ಕೆ ಬೇಕು ಅಂತ ಹೇಳಿಬಿಟ್ಟು ಹೂವನ್ನ ಇದ್ರೂ ಕೂಡ ನಮ್ಮಪ್ಪ ದೇವರಿಗೆ ತೆಗೆದಿಡ್ತಾರೆ. ಸೊ ಹಾಗಾಗಿ ಬೀಜಕ್ಕೆ ಬೇಕು ಅಂತೇಳಿ ಈ ಥರ ದಾರದಿಂದ ಕಟ್ಟಿಟ್ಕೊಂಡಿದ್ದೀನಿ. ಈ ಹೂವನ್ನ ತೆಗಿಬಾರ್ದು ಅಂತೇಳಿ, ಆದರೂ ಕೂಡ ನಮ್ಮಪ್ಪಂಗೆ ಗೊತ್ತಿಲ್ಲದೆ ತೆಗೆದುಬಿಟ್ಟಿದ್ದಾರೆ. ಇದೊಂದು ಸ್ವಲ್ಪ ವೈಟ್ ಕಲರ್ ಇದೆ, ಇದು ಸ್ವಲ್ಪ ಫುಲ್ಲಾಗಿ ಅರಳಿ ಬೀಜಕ್ಕೆ ಇಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದು ಕೂಡ ಕೇಸರಿ ಕಲರ್. ಈಗ ಹೂವು ಸ್ವಲ್ಪ ಕಡಿಮೆ ಇದೆ, ಒಂದು 3-4 ಬುಡ ಮಾತ್ರ ಇದೆ, ಹಾಗೆ ಕಟ್ಟಿಟ್ಕೊಳ್ಬೇಕು. ಇದೊಂದು ಕಲರ್, ಇದು ಹೋದ ವರ್ಷ ಇರೋದಯ್ಯ. ಈ ಕೇಸರಿ ಕಲರು ಹೋದ ವರ್ಷ ಇರೋದಯ್ಯ. ಸೊ ಹೀಗೆ ಒಂದೊಂದು ಬುಡ ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಅದನ್ನೇ ಹೂ ಬಿಟ್ಟಾಗ ಒಣಗಿಸಿ ಇಟ್ಕೊಳ್ಬೇಕು. ಆ್ಯಂಡ್ ಇಲ್ಲೊಂದು ವೈಟ್ ಕಲರ್, ಇದು ಫುಲ್ ವೈಟ್ ಅಂತಂದರೆ ಇಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಮೇಲ್ಗಡೆ ವೈಟ್ ಇತ್ತು, ಕೆಳಗಡೆ ಕೇಸರಿ ಇತ್ತು. ಸೊ ಇದು ನೋಡಿದ್ರೆ ಫುಲ್ ವೈಟ್. ಈ ಥರನೂ ಹೋದ ವರ್ಷ ಇರಲಿಲ್ಲಾಗಿತ್ತು, ಈ ವರ್ಷ ಆಗಿದೆ. ಸೊ ಅಲ್ಲೊಂದು ಕೂಡ ಅದೇ ಥರ ವೈಟ್ ಆಗಿದೆ. ಅದನ್ನು ಕೂಡ ಬೀಜಕ್ಕೆ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಬೇಕು. ಮುಂದೆ ವರ್ಷ ಬೇರೆ ಕಲರ್ ಆದರೂ ಆಗಬಹುದು. ಮತ್ತು ಹೋದ ವರ್ಷಕ್ಕೆ ಇಷ್ಟು ಅಚ್ಚು ಪಿಂಕ್ ಆಗಿರಲಿಲ್ಲ. ಆವಾಗಂದು ತೋರಿಸಿದ್ನಲ್ಲ ಫಸ್ಟ್ ಒಂದು, ಅದು ಇಷ್ಟೆಲ್ಲ ಅಚ್ಚು ಪಿಂಕ್ ಇಲ್ಲ, ಸ್ವಲ್ಪ ಡಾರ್ಕ್ ಇದೆ. ಸೊ ಇದು ಹೋದ ವರ್ಷ ಇರಲಿಲ್ಲ ಕಲರು. ಈ ವರ್ಷ ಇಲ್ಲಿ ಒಂದೇ ಒಂದು ಬುಡ ಉಂಟು, ಆಗಿಬಿಟ್ಟಿದೆ. ಇದಕ್ಕೂ ಕೂಡ ನಾನು ಬೀಜಕ್ಕೆ ಇಡ್ಲಿಕ್ಕೆ ಅಂತ ಹೇಳಿ ದಾರ ಕಟ್ಟಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಅದೇ ಬುಡಕ್ಕೆ ಇನ್ನೊಂದು ಹೂವು ಎಷ್ಟು ಜಾಸ್ತಿನೇ ಬಂದಿಲ್ಲ ಇದೆ. ಅಂದರೆ ಅದಕ್ಕೆ ಇಲ್ಲಿ ಮಣ್ಣು ಏನೂ ಇಲ್ಲಲ್ಲ. ಸೊ ಹಾಗಾಗಿ ಅಷ್ಟು ಕೂಡ ಮಣ್ಣು ಫಲವತ್ತತೆ ಸಿಕ್ಕಿಲ್ಲ. ಸೊ ಹಾಗಾಗಿ ಹೂವು ಚೆನ್ನಾಗಿ ಆಗೋದಿಲ್ಲ. ನಾವು ಹೇಗೆ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಹೂ ಬಿಡೋಕ್ಕೂ ಕೂಡ. ಹಾಗೆ ಈ ಸಲ ಗೊಂಡೆ ಹೂವು ಅಂತೂ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿದೆ. ಗೊಂಡೆ ಸಸಿ ಆಗೇ ಇಲ್ಲ, ಆಗಿತ್ತು ನೆಕ್ಸ್ಟ್ ಒಂದು ತುಂಬ ಜಾಸ್ತಿ ಮಳೆ ಆದಾಗ ಆಗಿರೋದು. ಗೊಂಡೆ ಸಸಿದು ಇನ್ನೂ ಕೂಡ ಹೀಗೆ ಇದೆ, ಇಷ್ಟು ಬೆಳೆದೇ ಇಲ್ಲ, ಹಿಂಗಾಗ್ಬಿಟ್ಟಿದೆ. ಈ ಸಲ ಗೊಂಡೆ ಹೂವು ಇಲ್ಲ ನಮ್ಮ ಮನೆಯಲ್ಲಿ, ಗೊಂಡೆ ಸಸಿ ಮಾತ್ರ ಇದೆ. ಇಷ್ಟು ಆದರೂ ಕೂಡ ಇದು ಹಾಕಿ 3 ತಿಂಗಳಾಗಿದೆ, ಬಟ್ ಆಗೇ ಇಲ್ಲ. ನೆಟ್ಟಿರೋದನ್ನು ಕೂಡ ಅದೇ ಇಲ್ಲಿ ನೋಡಿ ಈ ಥರ ಆಗಿಬಿಟ್ಟಿದೆ. ನೆಟ್ಟಿದ್ದೀನಿ ಒಂದು ಸ್ವಲ್ಪ, ಬಟ್ ಹೂ ಬಿಡೋದು ಯಾವಾಗೇನ, ಹೂ ಬಿಡುತ್ತಾ ಇಲ್ವಂತನೂ ಕೂಡ ಗೊತ್ತಿಲ್ಲ. ಕೆಲವೊಂದು ಬುಡ ಆಗಿದೆ ಹಿಂಗೆ, ಕೆಲವೊಂದು ಬುಡ ಇಲ್ಲ. ಅದಕ್ಕೂ ಕೂಡ ಹೂ ಬಿಡೋದಂತೂ ಡೌಟ್. ಇದು ಇವಾಗ ಸದ್ಯ ನೆಟ್ಟಿರೋದು, ಬಟ್ ಅದು ಒಳ್ಳೆ ಹೂ ಬಿಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ನನ್ನ ಲೆಕ್ಕ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇದು ಜಿನಿಯಾ ಆ್ಯಂಡ್ ಡೇರೆ. ಒಂಡೆ ಹೂವು ಅಂತೂ ಈ ಸಲ ಇದಿಲ್ಲ, ಅದರಿಂದ ಬೇರೆ ಕಡೆಯಿಂದ ನಾನು ಮತ್ತೆ ಬೀಜ ನೋಡ್ಕೊಳ್ಬೇಕು. ಈಗ ನಾನು ಡೇರೆ ಗಿಡದ್ದು ಮತ್ತು
ಜಿನಿಯದ್ದು ಹೂವನ್ನ ಮನೇಲಿರೋದನ್ನು ತೋರಿಸಿದೆ ನಿಮಗೆ. ಮತ್ತು ಜಿನಿಯದ್ದು ತೋಟದಲ್ಲಿ ಹೋಗಿ ಸ್ವಲ್ಪ ಸಸಿನ ನೆಟ್ಟಿದ್ರಾಗಿತ್ತು, ಅಲ್ಲಿ ಹೋಗಿ ಅಲ್ಲಿ ವೆರೈಟೀಸ್ ಕಲರ್ ಆಗಿಬಿಟ್ಟಿದೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಡೇರೆ ಗಿಡನ ಇಲ್ಲಷ್ಟೇ ಮಾಡಿರೋದು, ಮತ್ತು ತೋಟದಲ್ಲೆಲ್ಲ ಹೋಗಿ ನಾನು ಮಾಡಿಲ್ಲ. ಮತ್ತು ಜಿನಿಯನ ಬೀಜಕ್ಕೆ ಬೇಕು ಮತ್ತು ಇಲ್ಲಿ ಮನೇಲಿ ನೆಟ್ಟರೆ ಮತ್ತು ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಾನು ತೋಟದ ಹತ್ರನೂ ಕೂಡ ಹೋಗಿ ನೆಟ್ಟಿದ್ದೆ. ಸೊ ಅಲ್ಲಿ ಹೋಗಿ ಮತ್ತಷ್ಟು ಕಲೆಕ್ಷನ್ಸನ್ನು ನಿಮಗೆ ತೋರಿಸ್ತೀನಿ. ಈ ತೋಟದ ಹತ್ರ ಜಿನಿಯ ಶಿಶಿನ ತಂದು ಇಲ್ಲಿ ನೆಟ್ಟಿದ್ರಾಗಿತ್ತು, ಹೂ ಬಿಡ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ ಇದೆ. ತೋರಿಸ್ತೀನಿ ನಿಮಗೆ ಯಾವ್ಯಾವ ಕಲರ್ ಆಗಿದೆ ಅಂತ ಹೇಳಿಬಿಟ್ಟು. ಸಿಮಿಲರ್ ಮನೆ ಹತ್ರ ಇರುವಷ್ಟು ಅಂಥ ಕಲರೇ ಮರ ಆಗಿದೆ. ಒಂದೇ 2 ಕಲರ್ ಮಾತ್ರ ಇಲ್ಲಿ ಬೇರೆ ಥರ ಕಲರ್ ಆಗಿದೆ. ಬಟ್ ಅದು ಆ ಥರ ಕಲರ್ ಇರಲಿಲ್ಲಾಗಿತ್ತು. ಈ ಬೀಜದೊಳಗೆ ಆ ಕಲರು ಹೊಸದಾಗಿ ಕ್ರಿಯೇಟ್ ಆಗಿದೆ. ಸೇಮ್ ಈ ಥರ ವೈಟ್ ಕಲರ್ ಇರೋದು ಮತ್ತು ಕೆಳಗಡೆ ಸ್ವಲ್ಪ ಬೇಬಿ ಪಿಂಕ್ ಇರೋ ಕಲರು ಕೂಡ ಮನೆಯಲ್ಲೇ ಇದೆ. ಇದು ಕೂಡ ಆಗಿದೆ, ಇದು ಕೂಡ ಸೇಮು. ಹಾಗೆ ಇದು ಕೇಸರಿ ಕಲರು, ಅಂದರೆ ಸ್ವಲ್ಪ ಮುರಿದೋಗಿರೋದ್ರಿಂದ ಕಲರ್ ಚೇಂಜ್ ಆಗಿಬಿಟ್ಟಿದೆ ಇವಾಗ, ಇಲ್ಲಾಂದರೆ ಕೇಸರಿ ಆಗಿತ್ತು. ಇದು ಪಿಂಕು ಆ್ಯಂಡ್ ವೈಟು ಆ್ಯಂಡ್ ಅದು ಅಚ್ಚು ಪಿಂಕು ಎಲ್ಲ ಕೂಡ ಸೇಮ್ ಇದೆ. ಒಂದು ಎಸ್ಲಿಂದ ಜಾಸ್ತಿ ಆಗಿದೆ, ಯಾಕೆಂದರೆ ಇಲ್ಲಿ ಮಣ್ಣೆಲ್ಲ ಸರಿ ಇರಲಿಲ್ಲಾಗಿತ್ತು ಮತ್ತು ಕಳೆ ಎಲ್ಲ ಸಿಕ್ಕಾಬಟ್ಟೆ ಬಂದೋಗಿ ಆಗಿಲ್ಲ. ಬಟ್ ಓಕೆ, ಈ ಥರ ಆಗಿದೆ ಅಷ್ಟೆ. ಇಲ್ಲಿ ಸ್ವಲ್ಪ ತಂದೆ ನೆಟ್ಟಿದ್ದುಂಟು. ಇದು ಸ್ವಲ್ಪ ಪಿಂಕ್ ಆಗಿತ್ತು, ಜಾಸ್ತಿಯಾಗಿ ಮಣ್ಣು ಸಾಕಾಗದೆ ಅಥವಾ ಅದಕ್ಕೆ ಪೌಷ್ಟಿಕಾಂಶ ಸಾಕಾಗದೆ ಈ ಥರ ಆಗಿಬಿಟ್ಟಿದೆ. ಸೇಮ್ ಇದು ಪ್ಯೂರ್ ವೈಟು, ಈ ಥರದ್ದು ಮನೇಲಿಲ್ಲ. ಈ ಥರ ಅಚ್ಚು ವೈಟ್ ಒಂದೇ ಒಂದು ಉಂಟು, ಬಟ್ ಇಲ್ಲೊಂದು ಆಗಿದೆ. ಇದು ಸೇಮ್ ಅಲ್ಲೇ ಹೃದಯ, ಸೇಮ್ ಬಾಕಿದೆಲ್ಲ ಸೇಮ್ ಆಗಿದೆ. ಇದು ಕೇಸರಿ ಕಲರು ಆ್ಯಂಡ್ ಇದು ವೈಟು, ಕೇಸರಿ ಆ್ಯಂಡ್ ಪಿಂಕ್ ಎಲ್ಲ ಸೇಮ್ ಇದೆ ಕಲರು. ಬಟ್ ಇದಕ್ಕೆಲ್ಲ ನಾನು ಇಲ್ಲಿ ಯಾವುದೂ ಕೂಡ ಕಟ್ಟಿಟ್ಟಿಲ್ಲ ಬೀಜಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಏನಂದಿದ್ದಾರೆ, ಇಲ್ಲಿರುವಷ್ಟು ಬೀಜನೆಲ್ಲ ಹೂಗಿಳದ ಬೀಜನಷ್ಟು ಇಲ್ಲೇ ಇಟ್ಕೊಳ್ಳುವ, ಮನೇಲಿರುವುದಷ್ಟು ಮನೆಯಲ್ಲೇ ಇಡುವ ಅಂತ ಹೇಳಿದ್ದಾಳೆ. ಇದಿಷ್ಟು ಮನೆಯಲ್ಲಿ ತಂದಿರುವಂಥ ಸಸಿಗಳು. ಹಾಗೆ ನಮ್ಮಮ್ಮ ಸ್ವಲ್ಪ ಹೂ ಇತ್ತಾಗಿತ್ತು, ಅದನ್ನು ನೆಟ್ಟಿರೋದಲ್ಲ ಇಲ್ಲೇ ಹೀಗೆ ಹಾಕಿಬಿಟ್ಟಿದ್ಲು ಬೀಜನೇ. ಯಾವೊಂದು ಹೂ ಆಯ್ತಾಗಿತ್ತು ಹಾಗೆ ಹೊತ್ತಾಕ್ಬಿಟ್ಟಿದ್ಲಾಗಿತ್ತು. ಸೊ ಇಲ್ಲಿ ಎಷ್ಟಾಗಿದೆ ಸೇಮ್ ಕಲರ್ ಎಲ್ಲರೂ ಕೂಡ. ಇಲ್ಲಿ ನೋಡಿ ಒಂದೇ ಒಂದು ಈ ಥರ ಹಳದಿ ಕಲರ್ ಜಿನಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಒಂದೇ ಒಂದು ಹೂ ಬುಡ ಆಗಿದೆ ಈ ಥರ ಹಳದಿ ಕಲರು. ಈ ಥರ ಎಲ್ಲೂ ಇರಲಿಲ್ಲ, ನಾವು ಹಿಂದೂ ಕೂಡ ನೋಡಿರಲಿಲ್ಲ ಈ ಥರ ಜಿನಿಯ ನಮ್ಮ ಮನೇಲಿ ಆಗಿರೋದು. ಬಟ್ ಇದು ಒಂದು ಎಕ್ಸ್ಟ್ರಾ ಆಗಿಬಿಟ್ಟಿದೆ, ಒಂದೇ ಒಂದು ಬುಡ ಈ ಥರ ನೋಡಿ ಪ್ಯೂರ್ ಹಳದಿ. ಬಾಕಿದೆಲ್ಲ ಸೇಮ್ ಆಗಿದೆ. ಇದೊಂದು ವೈಟ್ ಕಲರಿಂದ ಒಂದು ಮನೆಯಲ್ಲಿ ಈ ಥರ ವೈಟ್ ಅಲ್ಲ, ಒಂದು ಸ್ವಲ್ಪ ಬೇರೆ ಥರ ಉಂಟು. ಬಟ್ ವಾತಾವರಣಕ್ಕೂ ಅಥವಾ ಇಲ್ಲಿನ ಮಣ್ಣಿಗೂ ಈ ಥರ ಆಗಿರಲೂಬಹುದು, ಅದು ಇದು ಎರಡು ಸೇಮ್ ಆಗಿರ್ಬೋದು. ಹೀಗಾಗಿದೆ. ಇಷ್ಟು ಕಲೆಕ್ಷನ್ಸ್ ಈ ಸಲ ಮಾಡ್ಕೊಂಡಿದ್ದೀನಿ ಸೇಮು. ಇಷ್ಟು ಕಲರ್ ಇಲ್ಲಿ ಇದೆ ಅಂತಂದರೆ ಇದೊಂದು ಕಲರು ಒಂದಾಯಿತು, 2 ಮತ್ತು ಹಳದಿ ಕಲರ್ 3, ವೈಟ್ ಕಲರ್ 4, ಮತ್ತು ಇಲ್ಲಿ ಕಾಣಿಸ್ಲಿಕ್ಕೆ ಇದೊಂದು ಪಿಂಕ್ 4, 5, ಕೇಸರಿ ಕಲರ್ ಹಿಡಿದಿತ್ತು ಅನ್ಸುತ್ತೆ, ಗೊತ್ತಿಲ್ಲ, 5, 6, 7, 8, 9 ಕಲರ್ ಎಷ್ಟು ಆಗಿದೆ. ಈ ಸಲ ಒಂದು 2 ಎಕ್ಸ್ಟ್ರಾ ಕಲರ್ ಆಗಿದೆ. ಬಟ್ ಹೋದ ಸಲ 8 ಕಲರ್ ಇದ್ದಿದ್ದು ಸೇಮ್ 8 ಕಲರು ಕೂಡ ಆಗಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಕಲರ್ ಬಂದುಬಿಟ್ಟಿದೆ. ನನ್ನ ಹೂವಿನ ಗಿಡದ್ದು ಅಂದರೆ ಜಿನಿಯದ್ದು ಮತ್ತು ಡೇರೆ ಗಿಡದ್ದು ಕಲೆಕ್ಷನ್ಸನ್ನು ನಿಮಗೆ ತೋರಿಸಿದ್ದೀನಿ. ಕಲೆಕ್ಷನ್ಸ್ ಅಂತ ಬೇರೆ ಥರ ತಿಳ್ಕೊಳ್ಬೇಡಿ. ನನ್ನ ಹತ್ರ ಇರುವಂತಹ ಜಿನಿಯ ಗಿಡದ್ದು ಮತ್ತು ಡೇರೆ ಗಿಡದ್ದುಗಳು ಯಾವ್ಯಾವ ಎಷ್ಟು ಜಾತಿದಿದೆ, ಯಾವ್ಯಾವ ಕಲರ್ಸ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸಿದ್ದೀನಿ. ಸೊ ಯಾರಿಗಾದರೂ ಬೇಕು ಅಂತಂದರೆ ಜಿನಿಯ ಗಿಡದ ಸಸಿಗಳು ತುಂಬ ಅಂದರೆ ತುಂಬ ಆಗಿತ್ತು ಈ ಸಲ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ನಾಗಿತ್ತು. ಸೊ ಆಲ್ರೆಡಿ ತುಂಬ ಜನ ತಗೊಂಡು ಹೋಗಿದ್ದಾರೆ. ಬಟ್ ಅವ್ರದ್ದು ಕೂಡ ಇಷ್ಟು ಫುಲ್ಲಾಗಿ ಅರಳಿದೆಯಲ್ವ ಗೊತ್ತಿಲ್ಲ. ಯಾಕೆಂತಂದರೆ ಕರೆಕ್ಟಾಗಿ ಮಣ್ಣಿದ್ದು ಅದಕ್ಕೆ ಕರೆಕ್ಟಾಗಿ ಗೊಬ್ಬರ ಎಲ್ಲ ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿ ಆಗುತ್ತೆ. ಇಲ್ಲಾಂತಂದರೆ ಒಂದೇ ಹೆಸರಿಂದ ಜಿನಿ ಆಗುತ್ತೆ. ಮತ್ತು ಬೀಜನೂ ಕೂಡ ಹಾಕಿದೆ ಸಿಕ್ಕಾಪಟ್ಟೆ ಹತ್ತಿರ ಬಂದಿರೋದು. ಸೊ ಹಾಗಾಗಿ ಅಷ್ಟು ಕೂಡ ಬೆಳಿಬೇಕಿದ್ರೇ ಬುಡ ಕರೆಕ್ಟಾಗಿ ಹುಟ್ಟಿದಾಗಿಂದನೇ ಕರೆಕ್ಟಾಗಿ ಸಸಿಗಳು ಪೂರ್ತಿಯಾಗಿ ಬಿದ್ದಿರಲ್ಲ. ನಾವು ನೆಟ್ ಆದಮೇಲೆ ಅದಕ್ಕೆ ಕರೆಕ್ಟಾಗಿ ಚಾಕರಿ ಮಾಡಿದ್ರೆ ಮಾತ್ರ ಅಷ್ಟು ಚೆನ್ನ ಜಿನಿಯ ಸಸಿ ಹೂಗಳು ಬಿಡೋಕ್ಕೆ ಸಾಧ್ಯ. ಯಾವುದೇ ಗಿಡ ಆಗಿರಲಿ ನಾವು ಅದಕ್ಕೆ ಚಾಕರಿ ಮಾಡೋದ ಮೇಲಿಂದ ಇರುತ್ತೆ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಥರ ವೀಡಿಯೋಸ್ಗಳು ಮತ್ತು ನಿಮಗೆ ಬರ್ತಾ ಇರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಡೇರೆ ಗಿಡದ ಮತ್ತು ಉಳಿದಿರುವಂಥ ಫೋಟೋಸ್ನ ನಿಮಗೆ ಈಗ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ಕೊಳ್ಳಿ, ಬೇಕಾದವರು ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು.